ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನ ಹಸಿ ಅಲಸಂದೆ ಕಾಯಿಯ ಮತ್ತು ಕಾಳಿನ ಆಹಾರ ಪ್ರಯೋಜನಗಳನ್ನು ತಿಳಿದುಕೊಳ್ಳುತ್ತಾ ಅದರಿಂದ ಮಾಡುವ ತರಕಾರಿಯನ್ನು ನೋಡೋಣ. ಇಲ್ಲಿ ನೀವು ನೋಡುತ್ತಿರುವ ಅಲಸಂದಿ ಬಳ್ಳಿಯು ನಮ್ಮ ಮನೆಯ ಪಾಟ್ನಲ್ಲಿ ಅಕಸ್ಮಾತಾಗಿ ಬೆಳೆದಿರುವುದು. ಇದರಲ್ಲಿ 3 ರಿಂದ 4 ಕಾಯಿಗಳು ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ನಾನು ಬಿಡಿಸಿಕೊಂಡು ಅದರ ಜೊತೆಗೆ ಸ್ವಲ್ಪ ಮಾರ್ಕೆಟಿನಿಂದ ತಂದು ತರಕಾರಿಯನ್ನು ಮಾಡಿದ್ದೇನೆ, ಅಂದರೆ ಪಲ್ಯವನ್ನು ಮಾಡಿದ್ದೇನೆ. ಅದನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಈ ಅಲಸಂದೆಕಾಯಿಯ ಪಲ್ಯವು ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಮನೆಗಳಲ್ಲಿ ಬಹಳ ಜನಪ್ರಿಯವಾದ ಮತ್ತು ಪೌಷ್ಟಿಕ ಭರಿತ ತರಕಾರಿಯಾಗಿದೆ. ಇದು ಆರೋಗ್ಯಕ್ಕೆ ಉತ್ತಮ. ಇದರಲ್ಲಿ ನಾರಿನಾಂಶ, ಪ್ರೋಟೀನ್, ವಿಟಮಿನ್ಗಳು ಮತ್ತು ಕಬ್ಬಿಣದಂಶ ಹೇರಳವಾಗಿದೆ. ಈ ಕಾಯಿಗಳು ಚೆನ್ನಾಗಿ ಬಲಿತಿದ್ದರೆ ಈ ರೀತಿ ಕಾಳುಗಳು ಅದರಲ್ಲಿ ಇರುತ್ತವೆ. ಅವುಗಳನ್ನು ಬಿಡಿಸಿಕೊಳ್ಳಬೇಕು. ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತವೆ ಹಸಿ ಕಾಳುಗಳು. ಮತ್ತು ಕಾಯಿಯು ತುಂಬ ಎಳೆಯದಿದ್ದರೆ ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮುರಿದುಕೊಳ್ಳಬೇಕು. ಈ ರೀತಿ ಕಾಣಿಸುತ್ತದೆ. ಇವುಗಳೆಲ್ಲವನ್ನು ನಾವು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ನಂತರ ಒಂದು ಸ್ಟವ್ ಮೇಲೆ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯಲು ಬಿಡಬೇಕು. ನೀರು ಕುದಿ ಬಂದ ನಂತರ ಅದಕ್ಕೆ ಹಸಿ ಅಲಸಂದೆಗಳನ್ನು ಹಾಕಿ 15 ರಿಂದ 20 ನಿಮಿಷಗಳ ಕಾಲ ಕುದಿಸಿಕೊಳ್ಳಬೇಕು. ಇದು ನಮ್ಮ ಆರೋಗ್ಯಕ್ಕೆ ಉತ್ತಮ ಆಹಾರವಾಗಿದೆ. ಇದನ್ನು ಸಿದ್ಧ ಮಾಡಲು ನಾನು ಒಂದು ಈರುಳ್ಳಿ, ಒಂದು ಮೀಡಿಯಂ ಸೈಜ್ ಟೊಮೆಟೊ, ಕೊತ್ತಂಬರಿ, ಕರಿಬೇವನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ನಾರಿನಾಂಶ, ಪ್ರೋಟೀನ್, ವಿಟಮಿನ್ಗಳು, ಕಬ್ಬಿಣದಂಶ ಹೇರಳವಾಗಿದೆ. ಕುದಿಸಿದ ಅಲಸಂದೆಯನ್ನು ಬಸಿದುಕೊಳ್ಳಬೇಕು. ನಂತರ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾನು ಇದನ್ನು ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಳ್ಳುತ್ತಿದ್ದೇನೆ. ಒಗ್ಗರಣೆಯನ್ನು ಪ್ರತಿ ತರಕಾರಿಗಳಿಗೆ ಕೊಡುವ ಹಾಗೆಯೇ ಕೊಡಬೇಕು. ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮತ್ತು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಇದು ಚರ್ಮ, ಉಗುರು, ಕೂದಲಿಗೆ ಶಕ್ತಿ ನೀಡುತ್ತದೆ. ಇದೇ ರೀತಿ ಈ ಅಲಸಂದೆಯಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ. ಈಗ ನಾನು ಈರುಳ್ಳಿ, ಟೊಮೆಟೊ, ಕರಿಬೇವೆಲ್ಲವೂ ಚೆನ್ನಾಗಿ ಬೇಯಿಸಿ ಇದಕ್ಕೆ ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಗೂ ಕೆಂಪು ಖಾರವನ್ನು ಹಾಕುತ್ತೇನೆ. ಕೆಂಪು ಖಾರ ಎಂದರೆ ನಾವು ಇದಕ್ಕೆ ಮಸಾಲೆಯನ್ನು ಕೂಡಿಸಿ ಸಿದ್ಧ ಮಾಡಿ ಇಟ್ಟುಕೊಂಡಿರುತ್ತೇವೆ, ಅದನ್ನೇ ಹಾಕಿದ್ದೇನೆ. ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಟುಕೊಂಡಂತಹ ಹಸಿ ಅಲಸಂದೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಮೇಲೆ ಹಾಕಿರುವೆನು. ನೀವು ಬೇಕಾದರೆ ಒಗ್ಗರಣೆ ಹಾಕುವಾಗಲೂ ಸಹ ಹಾಕಬಹುದು. ಹಾಕಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಚಿಂಪಡಿಸಿ ಬೇಯಿಸಬೇಕು. ಈಗ ಹಸಿ ಅಲಸಂದೆ ಕಾಳಿನ ಪಲ್ಯವು ರೊಟ್ಟಿ ಅಥವಾ ಚಪಾತಿಯ ಜೊತೆ ಸವಿಯಲು ಸಿದ್ಧ. ನೋಡಿದಿರಲ್ಲ ಹಸಿ ಅಲಸಂದೆ ಕಾಳಿನ ಪಲ್ಯ ಪ್ರಯೋಜನಗಳು. ಥ್ಯಾಂಕ್ ಯು.